ನೋಡಿ ಸ್ನೇಹಿತರೆ, ಈ ಕ್ಷಣದವರೆಗೂ SITಯಿಂದ ಇನ್ನೂ ಅಧಿಕೃತ ಮಾಹಿತಿ ಬಿಡುಗಡೆ ಆಗಿಲ್ಲ. ಸ್ನೇಹಿತರೆ ನೋಡಿ, ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಈ ಕ್ಷಣದವರೆಗೂ ಮಾಧ್ಯಮಗಳಲ್ಲಿ ಏನೆಲ್ಲ ತೋರಿಸ್ತಾ ಇದ್ದೀರಾ ಅದೆಲ್ಲ ಖಂಡಿತವಾಗ್ಲೂ ನಿಜ ಅಲ್ಲ ಅಂತ ಪರಮೇಶ್ವರ್ ಅವರೇ ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, SITಯಿಂದ ಸಮೀರ್ MDನ ನಿರಂತರವಾಗಿ ಯಾವಾಗೆಲ್ಲ ಬೇಕಾಗುತ್ತೆ ವಿಚಾರಣೆಗೆ ಅವಾಗೆಲ್ಲ ಕರೀತಾರೆ. ಸಮೀರ್ MD ಕೂಡ ಹೋಗ್ತಾನೆ ಬರ್ತಾನೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸ್ನೇಹಿತರೆ ನೋಡಿ, ಈ ಮಾಧ್ಯಮಗಳಲ್ಲಿ ಏನು ಬೇಕಾದ್ರೂ ತೋರಿಸ್ತಾರೆ. ನೋಡಿ, TRPಗೋಸ್ಕರನೇ ಈ ಮಾಧ್ಯಮಗಳು ಕೆಲಸ ಮಾಡೋದು. ಖಂಡಿತ ಅದು ನಮಗೂ ಗೊತ್ತು, ನಿಮಗೂ ಗೊತ್ತು, ಅಲ್ಲಿ ಕೆಲಸ ಮಾಡೋ ಮಾಧ್ಯಮದ ಮಂದಿ ಕೂಡ ಗೊತ್ತು. ಸ್ನೇಹಿತರೆ ನೋಡಿ, ಇನ್ನು ಮಾಧ್ಯಮಗಳಲ್ಲಿ ಹುಲಿನ ಇಲಿ ಮಾಡ್ತಾರೆ, ಇಲಿನ ತಗೊಂಡೋಗಿ ಹುಲಿ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಈ ಚಿನ್ನಯ್ಯ ಬಂದ್ಮೇಲೇನೆ ಈ ಮಾಧ್ಯಮಗಳು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿರೋದು. ಸ್ನೇಹಿತರೆ ನೋಡಿ, ಇದ್ರ ಜೊತೆಯಲ್ಲಿ ನಿನ್ನೆ ಆಂಬ್ಯುಲೆನ್ಸ್ ಚಾಲಕನೇ ಹೇಳಿಕೆ ನೀಡಿದ್ದಾನೆ. ಸತತ 22 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ ಧರ್ಮಸ್ಥಳದಲ್ಲಿ. ನೋಡಿ, ಅಲ್ಲಿ ಯಾವ ಕೊಳೆತ ಶವ ಸಿಕ್ಕಿದ್ರು ಅಷ್ಟೇ, ಯಾವುದೇ ಹೆಣ ಸಿಕ್ಕಿದ್ರು ಅಷ್ಟೇ, ನಾವು ಕವರಲ್ಲಿ ಸುತ್ತಕೊಂಡು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಕೊಟ್ಟು ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಸ್ತಾ ಇದ್ದೀವಿ ಅಂತ ಆಂಬ್ಯುಲೆನ್ಸ್ ಡ್ರೈವರೇ ಹೇಳಿಕೆ ನೀಡಿದ್ದಾರೆ. ಯಾರೂ ಕೂಡ ಅವ್ರಿಗೆ ಹೇಳ್ಕೊಟ್ಟಿಲ್ಲ, ಯಾಕಂದ್ರೆ ನಾವು ಕೂಡ ಸೃಷ್ಟಿ ಮಾಡಿ ನೀವು ಕೇಳಿಸ್ಕೊತಾ ಇದ್ದೀರಾ ಅಂತ ನಾವು ಹೇಳ್ತಾ ಇಲ್ಲ. ಸ್ನೇಹಿತರೆ ನೋಡಿ, ಕೆಲವರು ಹೇಳ್ತಾ ಇದ್ರು ಧರ್ಮಸ್ಥಳ ಅಂದ್ರೆ ಸೂಸೈಡ್ ಪಾಯಿಂಟ್ ಅಂತ, ಅಂದ್ರೆ ದೇವಸ್ಥಾನ ಬಿಟ್ಟು ಸುತ್ತಮುತ್ತ ಇರುವ ಜಾಗ ಎಲ್ಲ ಸೂಸೈಡ್ ಪಾಯಿಂಟು. ಸ್ನೇಹಿತರೆ ನೋಡಿ, ಅಲ್ಲಿ ಏನಾದರೂ ಒಂದು 6-7 ಮನುಷ್ಯನ ತಲೆಬುರುಡೆ ಅಥವಾ ದೇಹದ ಮೂಳೆಗಳು ಸಿಕ್ಕಿಬಿಟ್ರೆ ಅದೆಲ್ಲ ಖಂಡಿತವಾಗ್ಲೂ 100% ಗಂಡಸರದೇ ಈ ಮಾಧ್ಯಮಗಳು ಹೇಳುವುದು. ಸ್ನೇಹಿತರೆ ನೋಡಿ, ಇನ್ನೂ ಅಧಿಕೃತವಾಗಿ FSL ಇಂದ ಮಾಹಿತಿನೂ ಬಂದಿರಲ್ಲ, ಇನ್ನೂ ಅಧಿಕೃತವಾಗಿ SITಯಿಂದ ಕೂಡ ಮಾಹಿತಿ ಬಂದಿರಲ್ಲ. ಸ್ನೇಹಿತರೆ ನೋಡಿ, ಆಗ್ಲೇ ಈ ಬುರುಡೆ ಮಾಧ್ಯಮಗಳಿದೆಯಲ್ಲ, ಇವರೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇದು ಇವಂದೇ, ಇದು ಈ ಮನುಷ್ಯಂದೇ ಅಂತ. ಸ್ನೇಹಿತರೆ ನೋಡಿ, ಇನ್ನೊಂದು ವಾರದಲ್ಲಿ SIT ತನಿಖೆ ಅಂತ್ಯ ಆಗುತ್ತೆ, ನಾಳೆ ಬೆಳಗ್ಗೆ ಆಗುತ್ತೆ. ಖಂಡಿತ ಇವೆಲ್ಲ ಸುಳ್ಳು, ಖಂಡಿತ ತನಿಖೆ ನಡೆಯುತ್ತಾನೆ ಇರುತ್ತೆ. ನೋಡಿ ಸ್ನೇಹಿತರೆ, ಅಂತ್ಯ ಸಿಗೋವರೆಗೂ ತನಿಖೆ ನಡೆಯುತ್ತೆ, ಖಂಡಿತವಾಗ್ಲೂ ನಡೆಯುತ್ತೆ. ಸ್ನೇಹಿತರೆ, ಯಾರು ಏನೇ ಹೇಳಿ ಖಂಡಿತವಾಗ್ಲೂ ನೋಡಿ, ಅಸ್ಥಿಪಂಜರಗಳು ಸಿಕ್ಕಿವೆ. ಆ ಅಸ್ಥಿಪಂಜರಗಳು ಯಾರ್ದು, ಅವ್ರಿಗೆ ಅವ್ರ ಕುಟುಂಬಕ್ಕೆ ಖಂಡಿತ ನ್ಯಾಯ ಸಿಕ್ಲಿ. ಈ ಅಸ್ಥಿಪಂಜರದ ಹಿಂದೆ ಯಾರೆಲ್ಲ ಇದ್ದಾರೆ ಖಂಡಿತ ಅವರೆಲ್ಲ ಜೈಲ್ ಪಾಲಾಗಲಿ.